ಇನ್ನು ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ರಾತ್ರಿ ವಿಜೇಂದ್ರ ಅವರು ವಾಸ್ತವ್ಯ ಹೂಡಿದ್ದಾರೆ. ಗುರ್ಲಾಪುರದಲ್ಲಿ ರೈತರ ಜೊತೆಗೆ ವಾಸ್ತವ್ಯವನ್ನು ಹೂಡಿದ್ರು ವಿಜೇಂದ್ರ ಅವರು. ಕಬ್ಬು ಬೆಳೆಗಾರರ ಸಮಸ್ಯೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಬಿಸಿಲನ್ನು ಲೆಕ್ಕಿಸದೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗಾಗ್ತಾ ಇರುವಂತಹ ಸಮಸ್ಯೆಗೆ ಸ್ಪಂದನೆಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಬರ್ತೀನಿ ಅಂತ ಹೇಳಿದ್ದಾರೆ. ಸಚಿವರು ಬಂದು ಅನ್ನದಾತರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ರೈತರ ಪ್ರತಿಭಟನಾ ಸ್ಥಳದಲ್ಲೇ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಪ್ರತಿಭಟನೆಗೆ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡ್ತಾ ನನ್ನ ಹುಟ್ಟುಹಬ್ಬದ ದಿನ ಇವತ್ತು, ಆದರೆ ಈ ಸಂದರ್ಭದಲ್ಲಿ ರೈತರ ಜೊತೆಯಲ್ಲಿ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ರೈತರು ನಡೆಸ್ತಾ ಇರುವಂಥ ಈ ಒಂದು ಹೋರಾಟ ಏನಿದೆ, ಸೊ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು. ರೈತರ ಬೇಡಿಕೆಗೆ ಆಗ್ರಹ ಒಂದು ಕೇಳಿ ಬರ್ತಾ ಇದೆ. ನಿರಂತರವಾಗಿ ಕಳೆದ 6 ದಿನಗಳಿಂದ ಆಗ್ರಹಗಳು ಕೇಳಿ ಬರ್ತಾ ಇದೆ. ಸೊ ಈ ಬೇಡಿಕೆಯನ್ನ ಸರ್ಕಾರ ಪೂರೈಸಬೇಕು ಅಂತ ಹೇಳಿ ವಿಜೇಂದ್ರ ಅವರು ಕೂಡ ಆಗ್ರಹಿಸಿದ್ದಾರೆ. ರೈತರ ಸಮಸ್ಯೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿರುವಂತಹ ವಿಜೇಂದ್ರ ಅವರು ರೈತರ ಜೊತೆಯಲ್ಲಿ ರಾತ್ರಿ ವಾಸ್ತವ್ಯ ಹೂಡಿದ್ದಾರೆ. ಬೆಳೆಗಾರರ ರೈತರ ಹೋರಾಟ ಇವತ್ತು 6ನೇ ದಿನಕ್ಕೆ ಮುಕ್ತಾಯವಾಗ್ತಾ ಇದೆ. ಇವತ್ತು ರಾತ್ರಿ ಆಗಿದೆ. ನಾವು ದೃಶ್ಯಗಳಲ್ಲಿ ನೋಡಬಹುದು. ಗುರ್ಲಾಪುರದಲ್ಲಿ ನಡೆದಿರುವ ಪ್ರತಿಭಟನೆಯಲ್ಲಿ ಎಲ್ಲರೂ ಇಲ್ಲೇ ರಾತ್ರಿ ಕಳೀತಾ ಇದ್ದಾರೆ. ಸುಮಾರು ನೂರಾರು ರೈತರ ಜೊತೆ ವಿಜೇಂದ್ರ ಸಹ ಇಲ್ಲಿ ಹಿರಣ್ಣ ಕಡಾಡಿ ಸರ್ ಇದ್ದಾರೆ. ಹಲವು ಜನಪ್ರತಿನಿಧಿಗಳು ಹಾಗೂ ರೈತರ ಮುಖಂಡರು ಸಹ ಇಲ್ಲೇ ಇವತ್ತು ರಾತ್ರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದೇ ಪ್ರತಿಭಟನೆ ನಾಳೆ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ ಕೇಳೋಣ. ಇಲ್ಲಿ ವಿಜೇಂದ್ರ ನಮ್ಮ ಜೊತೆ ಇದೆ. ಸರ್, ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್? ಬೆಳಗ್ಗೆಯಿಂದಲೂ ಸಹ ಈ ಗುರ್ಲಾಪುರ ಕ್ರಾಸ್ನಲ್ಲಿ ಕಳೆದ 6 ದಿನಗಳಿಂದ ಏನು ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇವರ ಪ್ರತಿಭಟನೆಗೆ ಒಂದು ಸಂಪೂರ್ಣ ಬೆಂಬಲವನ್ನು ಕೊಡಬೇಕು, ಒಂದು ಆತ್ಮಸ್ಥೈರ್ಯನ ತುಂಬಬೇಕು, ವಿಶ್ವಾಸನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿದ್ದೇವೆ. ಈ ಅಹೋರಾತ್ರಿ ಧರಣಿಯಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ. ಸರ್, ಇಡೀ ಕುಟುಂಬ ನಿಮ್ಮ ಜೊತೆ ಪ್ರತಿ ವರ್ಷ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತೇವೆ. ತಾವು ಈ ಬಾರಿ ಅಲ್ಲಿ ಇಲ್ಲಾಗಿದ್ದೀರಿ ಸರ್? ಏನು ಅದ್ರ ಬಗ್ಗೆ ನನಗೇನು ಬೇಸರ ಇಲ್ಲ. ಬದಲಾಗಿ ನನ್ನ ಜನ್ಮದಿನವನ್ನು ಇವತ್ತು ರೈತರ ಜೊತೆ ನಾನು ಸಮಯವನ್ನು ಕಳೀತಾ ಇದ್ದೇನೆ ಅಂತ ಹೇಳಿದ್ರೆ ಅದು ತುಂಬ ಸಂತೋಷ ತರ್ತಾ ಇದ್ದೇನೆ. ಸರ್, ಸರ್ಕಾರದಿಂದ ಯಾರು ಜನಪ್ರತಿನಿಧಿ ಸಚಿವರು ಯಾರು ಬರ್ತಾ ಇದ್ದಾರೆ ಅಂತ ಮಾಹಿತಿ, ಅದರ ಬಗ್ಗೆ ತಾವೇನು ಹೇಳಿ ಬಯಸ್ತೀರಿ? ನಾನು ಇಲ್ಲಿಗೆ ಬಂದ ನಂತರದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಶುಗರ್ ಕಮಿಷನರ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ. ಅದೇ ರೀತಿ ಸಕ್ಕರೆ ಖಾತೆ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ. ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡಿರುವಂಥದ್ದು, ರೈತರನ್ನು ಹಗುರವಾಗಿ ತೆಗೆದುಕೊಳ್ಳೋದು ಬೇಡ. ರಾಜ್ಯ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಇಲ್ಲಿಗೆ ಸಚಿವರು ಬಂದು ರೈತರ ಜೊತೆ ಚರ್ಚೆ ಮಾಡಿ, ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಸಮಾಧಾನದ ರೀತಿಯ ಒಂದು ಸೊಲ್ಯೂಷನನ್ನು ಅವ್ರು ಕೊಡಬೇಕು. ರೈತರು ನೋಡ್ತಾ ಇದ್ರು, ಕಬ್ಬು ಬೆಳೆಗಾರರು ವಾಲಂಟಿಯರಾಗಿ ಎಲ್ಲರೂ ಕೂಡ ಬಂದಿರುವಂಥದ್ದು. ಅವ್ರು ಯಾರನ್ನೂ ಕೂಡ ಕರ್ಕೊಂಡು ಬಂದಿಲ್ಲ, ಅವರ ಸ್ವಯಂ ಪ್ರೇರಣೆಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ನಾಳೆ ಏನು ಮಾಡಬೇಕು ಅನ್ನೋದು ನಾಳೆ ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಸರ್, 7ನೇ ತಾರೀಕಿಗೆ ಎಲ್ಲ ರೈತರು ಒಂದು ಗೂಡು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸರ್. ಅದರ ಮುಂಚಿತವಾಗಿಯೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಹಗುರವಾಗಿ ತೆಗೆದುಕೊಳ್ದೇನೆ ಏನು ಕಳೆದ 6 ದಿನಗಳಿಂದ ನಡೀತಾ ಇದ್ದಂಥ ಪ್ರತಿಭಟನೆ ಇವತ್ತು ಅಥಣಿ, ಅದೇ ರೀತಿ ಬೈಲಹೊಂಗಲ, ಚಿಕ್ಕೋಡಿನಲ್ಲಿ, ಬೇರೆ ಬೇರೆ ತಾಲೂಕಿನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಉತ್ತರ ಕನ್ನಡದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಇದನ್ನು ಈಗಲಾದರೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ದೇನೆ ಸಮಸ್ಯೆಗೆ ಸ್ಪಂದನೆ ನೀಡಬೇಕು. ಒಂದು ಸರಿಯಾದಂಥ ದರ, ಕಬ್ಬಿನ ದರವನ್ನು ಫಿಕ್ಸ್ ಮಾಡೋದ್ರಲ್ಲಿ ಸರ್ಕಾರ ಕೈ ಜೋಡಿಸ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇದು ವಿಜೇಂದ್ರ ಅವರ ಮಾತು. ಅಡ್ವೇಶ್ ಪಾಟೀಲ್ ಜೊತೆ ಮುಷ್ತಾಕ್ ಪಿರ್ಜಾದೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.